ನಮಸ್ಕಾರ. ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ PSTR, GPSTR ಮತ್ತು HSTRನ ಹುದ್ದೆಗಳಿಗೆ ಹೇಗೆ ಅರ್ಜಿ ಸಲ್ಲಿಸುವುದು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿತಾ ಇದ್ವಿ. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ವ್ಯಾಪ್ತಿಯ CSLನ ಅಡಿಯಲ್ಲಿ ನಮಗೆ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಒಟ್ಟು 15,000 PSTR, GPSTR ಮತ್ತು HSTR ಹುದ್ದೆಗಳ ಸೆಗ್ರಿಗೇಷನ್ ಆಧಾರದ ಮೇಲೆ ನೀವು ಈಗಾಗಲೇ ಅಧಿಸೂಚನೆಯನ್ನು ನೋಡಿಕೊಂಡು ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು, ಯಾವ ವಿಭಾಗಕ್ಕೆ ಅಪ್ಲೈ ಮಾಡಬೇಕು, ಹಾಗೆ ನಿಮ್ಮ ವಿದ್ಯಾರ್ಹತೆಗೆ ಅನುಗುಣವಾಗಿ ಯಾವ ವಿಷಯಗಳಿಗೆ ಅಪ್ಲೈ ಮಾಡಬೇಕು ಅನ್ನುವಂತಹ ನಿರ್ಧಾರದ ನಂತರ ನೀವು ಹೇಗೆ ಯಾವುದೇ ತಪ್ಪಿಲ್ಲದಂತೆ ಅರ್ಜಿ ಸಲ್ಲಿಸಬೇಕು ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಸೊ ನೇರವಾದ ಲಿಂಕ್ ಅನ್ನು ನಂತರದಲ್ಲಿ ಪ್ರೊವೈಡ್ ಮಾಡ್ತೀನಿ. ಡೋಂಟ್ ವರಿ. ಫಸ್ಟ್ ಮೊದಲಿಗೆ ಯಾವುದೇ ತಪ್ಪಿಲ್ಲದಂತೆ ಹೇಗೆ ನೀವು ಎಲ್ಲ ಮಾಹಿತಿಗಳನ್ನು ಭರ್ತಿ ಮಾಡಬೇಕು, ಏನೇನು ಮಾಹಿತಿ ಕೇಳಿದ್ದಾರೆ, ಹೇಗೆ ಹಂತ ಹಂತವಾಗಿ ನೀವು ಅರ್ಜಿ ಸಲ್ಲಿಸಬೇಕು ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ನೋಡ್ತಾ ಹೋಗೋಣ. ಗಮನಿಸ್ತಾ ಇದ್ರಿ, ಲೇಟೆಸ್ಟ್ ನ್ಯೂಸ್ನಲ್ಲಿ ಇಲ್ಲಿ ಬೇರೆ ಬೇರೆದಂತ ಒಂದಿಷ್ಟು ಮಾಹಿತಿ ಇದೆ. ಮಾಡೆಲ್ ಕ್ವಶನ್ ಪೇಪರ್ಸ್ ಇದಾವೆ. ಅದರ ಕೆಳಗಡೆ ಕ್ಲಿಕ್ ಟು ಅಪ್ಲೈ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ PST, PE ಗ್ರೇಡ್ 2, GPT, AM, PE ಗ್ರೇಡ್ 1 ಟೀಚರ್ಸ್ ಅಂತ ಹೇಳಿ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಗಮನಿಸ್ತಾ ಇದ್ರಿ, PSTR, GPSTR ಮತ್ತು HSTR 3 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದೇ ಲಿಂಕ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಒಂದೇ ಕಡೆ ಅರ್ಜಿ ಸಲ್ಲಿಸೋದಕ್ಕೆ ಕೂಡ ಅವಕಾಶ ಇದೆ. ಹಾಗೆ ನೀವು ಬೇರೆ ಬೇರೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಿ ಅಂದ್ರೆ ಒಂದೇ ಅರ್ಜಿನಲ್ಲೇ ನೀವು ಬೇರೆ ಬೇರೆ ಹುದ್ದೆಗಳಿಗೂ ಕೂಡ ಅರ್ಜಿ ಸಲ್ಲಿಸಬಹುದು. ಅಂದ್ರೆ PSTR, GPSTR ಮತ್ತು HSTR ಗಳಿಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಸೊ ಮೊದಲಿಗೆ ನಾವು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಳ್ಬೇಕು. ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ಲಾಗಿನ್ ಆಗಿ ಕಂಟಿನ್ಯೂ ಮಾಡೋದಕ್ಕೆ ನಮಗೆ ಅವಕಾಶ ಇರುತ್ತೆ. ಸೊ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಾರೆ, SSLC ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಪಾಸ್ಡ್ SSLC ಇನ್ KSEEB or KSEAB ಅಂತ ಕೇಳ್ತಾ ಇದ್ದಾರೆ. ಇಫ್ ಯು ಹ್ಯಾವ್ ಪಾಸ್ಡ್ ಬಿಫೋರ್ 2003 ಸೆಲೆಕ್ಟ್ ನೋ ಅಂಡ್ ಎಂಟರ್ ಡೀಟೇಲ್ಸ್ ಮ್ಯಾನ್ಯುವಲಿ. ನೀವೇನಾದರೂ 2003ಕ್ಕಿಂತ ಮೊದಲು SSLC ಪಾಸ್ ಆಗಿದ್ರೆ ನೋ ಅಂತ ಹಾಕಿ ಮ್ಯಾನ್ಯುವಲಿ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾನು 2016ರಲ್ಲಿ ಪಾಸ್ ಆಗಿದ್ದೀನಿ, ಹಾಗಾಗಿ ಇಲ್ಲಿ ಎಸ್ ಅಂತ ಕೊಟ್ಟು ನನ್ನ SSLC ರಿಜಿಸ್ಟರ್ ನಂಬರ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಇಲ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರ್ ಅನ್ನ ಮೆನ್ಷನ್ ಮಾಡೋದ್ರ ಮೂಲಕ ನಿಮ್ಮ ನೇಮ್ ಅನ್ನ ಡೈರೆಕ್ಟ್ ಆಗಿ ಪಡ್ಕೊಳ್ಳೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ. ಡೈರೆಕ್ಟ್ ಆಗಿ ನಿಮ್ಮ ನೇಮ್ ಫೆಚ್ ಆಗುತ್ತೆ. ಕೆಳಗಡೆ ಗಮನಿಸ್ತಾ ಇದ್ರಲ್ಲ, ಈ ರೀತಿಯಾಗಿ ನಿಮ್ಮ ನೇಮ್ ಅನ್ನ ಫೆಚ್ ಮಾಡಲಾಗುತ್ತೆ. ಅದಾದ ನಂತರ ನಾವು ನಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಆ OTP ಅನ್ನು ಕೂಡ ನಾವು ಇಲ್ಲಿ ಪಡ್ಕೊಳ್ಬೇಕಾಗುತ್ತೆ. ಸೊ ನಾನೀಗ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಿದ್ದೀನಿ, ಹಾಗೆ ನನ್ನ OTP ಅನ್ನು ಕೂಡ ನಮೂದಿಸ್ತಾ ಇದ್ದೀನಿ. ನಾನು ಮೊಬೈಲ್ ನಂಬರ್ ಹಾಗೆ OTP ಅನ್ನು ಹಾಕಿದ್ದೀನಿ. ನಂತರದಲ್ಲಿ ಇಮೇಲ್ ID ಅನ್ನು ಕೂಡ ಹಾಕಿದ್ದೀನಿ. ನಂತರ ನಾವೊಂದು ಯೂಸರ್ ನೇಮ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಬೇಕಾಗುತ್ತೆ, ಹಾಗೆ ಪಾಸ್ವರ್ಡ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಸೊ ನಾನೀಗ ಒಂದು ಯೂಸರ್ ನೇಮ್ ಅನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಯೂಸರ್ ನೇಮ್ ಅನ್ನು ಕ್ರಿಯೇಟ್ ಮಾಡ್ಕೊಂಡ ನಂತರ ನಾವೊಂದು ಪಾಸ್ವರ್ಡ್ ಅನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಾನೊಂದು ಯೂಸರ್ ನೇಮ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವುದು ಕನ್ವೀನಿಯಂಟ್ ಇದೆ ಅದೇ ಯೂಸರ್ ನೇಮ್ ಅನ್ನು ನೀವು ಕ್ರಿಯೇಟ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗೆ ಒಂದು ಪಾಸ್ವರ್ಡ್ ಅನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಾನೊಂದು ಪಾಸ್ವರ್ಡ್ ಅನ್ನು ಕೂಡ ಇದೀಗ ಎಂಟರ್ ಮಾಡ್ತಾ ಇದ್ದೀನಿ. 2 ಬಾರಿ ಪಾಸ್ವರ್ಡ್ ಅನ್ನು ಖಚಿತಪಡಿಸಿದ ನಂತರ ನಾನು ಸೇವ್ ಅಂತ ಕೊಡ್ತಾ ಇದ್ದೀನಿ. ಸೇವ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಪ್ಲೀಸ್ ಸೇವ್ ಯುವರ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಫಾರ್ ಫರ್ದರ್ ಪ್ರೊಸೆಸ್ ಅಂತ ಬರುತ್ತೆ. ಸೊ ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ, ನೀವು ಮೊದಲಿಗೆ SSLC ನಂಬರ್ ಹಾಕಿ, ನೇಮ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, OTP ತಗೊಂಡು ಇಮೇಲ್ ID ಹಾಕಿ, ಯೂಸರ್ ನೇಮ್ ಎಂಟರ್ ಮಾಡಿ, ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ಮೇಲೆ ಸೇವ್ ಅಂತ ಕೊಟ್ಟ ಮೇಲೆ ನಿಮ್ಮದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ನಾನು ಓಕೆ ಅಂತ ಕೊಡ್ತಾ ಇದ್ದೀನಿ. ಸೊ ನಂತರ ನಾನು ಏನು ಮಾಡಬೇಕಾಗುತ್ತೆ, ಈಗ ನೇರವಾಗಿ ಲಾಗಿನ್ ಅಂತ ಕಾಣಿಸ್ತಾ ಇದೆ ನೋಡಿ. ಇಫ್ ಆಲ್ರೆಡಿ ರಿಜಿಸ್ಟರ್ಡ್ ಲಾಗಿನ್ ಹಿಯರ್ ಅಂತ ಬರ್ತಾ ಇದೆ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ನಮ್ಮ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಏನು ಕೊಟ್ಟಿದ್ದೀನಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಅದನ್ನು ಹಾಕಿ ನಾನೀಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ಗಮನಿಸ್ತಾ ಇದ್ರಿ, ನಾನು ನೇರವಾಗಿ ಲಾಗಿನ್ ಮಾಡಿದ್ದೀನಿ. ಪರ್ಸನಲ್ ಡೀಟೇಲ್ಸ್ ಇದೆ, ರಿಸರ್ವೇಷನ್ ಇದೆ, ಎಜುಕೇಶನಲ್ ಡೀಟೇಲ್ಸ್ ಇದೆ, ಪ್ರೊಫೆಷನಲ್ ಎಜುಕೇಶನ್ ಇದೆ, TET ಇದೆ, ಪೋಸ್ಟ್ ಇದೆ, ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಮಾಡೋದಕ್ಕಿದೆ, ಡಿಕ್ಲೇರೇಷನ್ ಇದೆ, ಪೇಮೆಂಟ್ ಇದೆ, ಪ್ರಿಂಟ್ ಔಟ್ ಇದೆ. ಸೊ ಮೊದಲಿಗೆ ನೀವು ಪರ್ಸನಲ್ ಡೀಟೇಲ್ಸ್ ಇಂದ ಆರಂಭ ಮಾಡ್ತೀರಿ ಅಂತ ಆದ್ರೆ ಇಲ್ಲಿ ನಿಮ್ಮ ಹೆಸರನ್ನ, ಹಾಗೆ ನಿಮ್ಮ ತಂದೆ ತಾಯಿಯ ಹೆಸರನ್ನ, ನಿಮ್ಮ ಧರ್ಮವನ್ನ, ಹಾಗೆ ಡೇಟ್ ಆಫ್ ಬರ್ತ್ ಅನ್ನ, ವೈವಾಹಿಕ ಸ್ಥಿತಿ ಮೆರಿಟಲ್ ಸ್ಟೇಟಸ್ ಏನಿದೆ ಅದನ್ನ ಕೊಡಬೇಕಾಗುತ್ತೆ. ಇನ್ ಕೇಸ್ ಮದುವೆ ಆಗಿತ್ತು ಅಂದ್ರೆ ನಿಮ್ಮ ಸ್ಪೌಸ್ನ ನೇಮನ್ನು ಕೂಡ ಕೊಡಬೇಕಾಗುತ್ತೆ. ಅನ್ಮ್ಯಾರಿಡ್ ಅಂತ ಕೊಟ್ರೆ ನೀವು ಅದನ್ನೇನು ಕೊಡುವಂತ ನೆಸೆಸರಿ ಬರಂಗಿಲ್ಲ. ಆಧಾರ್ ಸಂಖ್ಯೆನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಅಡ್ರೆಸ್ ಪ್ರೂಫ್ ಅಂತ ಕೇಳುತ್ತೆ. ನೀವು ಆಧಾರ್ ಕಾರ್ಡ್, ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಅಪ್ಲೋಡ್ ಮಾಡಬಹುದು. ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ನೇರವಾಗಿ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ಪರ್ಮನೆಂಟ್ ಅಡ್ರೆಸ್ ಅನ್ನು ಕೊಡಬೇಕಾಗುತ್ತೆ. ಮನೆ ಸಂಖ್ಯೆ ಇರ್ಬೋದು, ನಗರ ಯಾವುದಿದೆ ಇರ್ಬೋದು, ರಾಜ್ಯ, ಜಿಲ್ಲೆ, ಹಾಗೆ ತಾಲೂಕು ಯಾವುದಿದೆ, ಪಿನ್ ಕೋಡ್ ಸಹಿತ ನೀವು ಅಡ್ರೆಸ್ ಅನ್ನು ಕೊಡಬೇಕು. ಸೇಮ್ ಆಗಿತ್ತು ನಿಮ್ದು ಕರೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು ಅಂತಂದ್ರೆ ಎಸ್ ಅಂತ ಕೊಟ್ಬಿಡಿ. 2 ಬಾರಿನೂ ಅದೇ ಸೇವ್ ಆಗುತ್ತೆ ಆಟೋಮೆಟಿಕಲಿ. ಸೊ ನೀವು ಮತ್ತೆ ಅದನ್ನು ಎಂಟರ್ ಮಾಡೋದಿರೋದಿಲ್ಲ. ಸೊ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಂಟ್ರಿ ಮಾಡಿ ನೀವು ಸೇವ್ ಮಾಡಿದ ನಂತರ ಮಾತ್ರ ನಿಮ್ಮ ಡೀಟೇಲ್ಸ್ ಮುಂದಿನ ಹಂತಕ್ಕೆ ಹೋಗುತ್ತೆ. ಅದು ನಿಮ್ಮ ರಿಸರ್ವೇಷನ್ ಆಗಿರುತ್ತೆ.
ಸೊ ನಿಮ್ಮ ರಿಸರ್ವೇಷನ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ನಿಮ್ಮ ರಿಸರ್ವೇಷನ್ ಡೀಟೇಲ್ಸ್ ಆದ ನಂತರ ಎಜುಕೇಷನಲ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ಮೊದಲಿಗೆ SSLC ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ಸೊ SSLC ಯಾವಾಗ ಪಾಸ್ ಆದ್ರಿ, ರಿಜಿಸ್ಟರ್ ನಂಬರ್ ಏನು, ಯಾವ ಮೀಡಿಯಮಲ್ಲಿ ಪಾಸ್ ಆಗಿದ್ರಿ ಏನು ಅಂತೇಳಿ. ಅದಾದ ನಂತರ ನಿಮ್ಮದು ಲ್ಯಾಂಗ್ವೇಜ್ 1 2 3 ಯಾವುದಿತ್ತು, ಸಬ್ಜೆಕ್ಟ್ಗಳು ಯಾವುದಿತ್ತು ಅನ್ನೋಂಥದ್ದನ್ನು ನೀವು ಕೊಡಬೇಕಾಗತ್ತೆ. ಸೊ ಆಲ್ರೆಡಿ ನಾನು ಸೆಲೆಕ್ಟ್ ಆಗಿದೆ. ಇಲ್ಲಿ ಜಸ್ಟ್ ನೀವು ಲ್ಯಾಂಗ್ವೇಜ್ ಯಾವುದಿತ್ತು ಅನ್ನೋದನ್ನು ತೊಗೊಳ್ಬೇಕು. ನಂದು ಕನ್ನಡ ಇತ್ತು, ಲ್ಯಾಂಗ್ವೇಜ್ 2 ನಂದು ಇಂಗ್ಲೀಷ್ ಇತ್ತು, ಆ್ಯಂಡ್ ಲ್ಯಾಂಗ್ವೇಜ್ 3 ನಂದು ಹಿಂದಿ ಇತ್ತು. ಅದಾದಮೇಲೆ ಸಬ್ಜೆಕ್ಟ್ 1 2 3 ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಏನಿರ್ತವೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಅಂಕಗಳು ಕೂಡ ಆಟೋಮೆಟಿಕ್ ಆಗಿ ಬಂದಿರ್ತವೆ. ಅದಾದ ನಂತರ ನೀವು PUC ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. PUC ಕ್ವಾಲಿಫಿಕೇಶನ್ ಯಾವುದು ಈಕ್ವಲೆಂಟ್ ಇದೆಯೋ, ನೇರವಾಗಿ PUC ಇದೆಯೋ, PUC ಮತ್ತು ಡಿಪ್ಲೊಮಾ ಇಬ್ಬರಿಗೂ ಅವಕಾಶ ಇದೆ. ಸೊ ಬೋರ್ಡನ್ನು ಸೆಲೆಕ್ಟ್ ಮಾಡಬೇಕು. ರಿಜಿಸ್ಟರ್ ನಂಬರು, ಸರ್ಟಿಫಿಕೇಟ್ ನಂಬರು, ಯಾವ ಮೀಡಿಯಂ ಪಾಸ್ ಆಗಿದ್ರಿ, ಯಾವ ಕಾಂಬಿನೇಷನ್ ನಿಮ್ಮದು, ಆರ್ಟ್ಸು, ಕಾಮರ್ಸು, ಸೈನ್ಸು, PUC, ದೆನ್ ನಿಮ್ಮ ಸಬ್ಜೆಕ್ಟ್ಗಳು, ಹಾಗೆ ನಿಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸು, ಆಮೇಲೆ ಆಪ್ಟೆನ್ ಮಾರ್ಕ್ಸು ಅದನ್ನು ಎಂಟ್ರಿ ಮಾಡಬೇಕು. ಅದಾದ ನಂತರ ಡಿಗ್ರಿ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ರೆಗ್ಯುಲರ್ ಮಾಡಿದಿರೋ, ಕರೆಸ್ಪಾಂಡೆನ್ಸಲ್ಲಿ ಮಾಡಿದಿರೋ ಏನು ಅಂತ ಹೇಳಿ ಎಲ್ಲ ವಿವರಗಳನ್ನು ಕೂಡ ನೀವು ಇಲ್ಲಿ ಡಿಟೇಲ್ಡ್ ಆಗಿ ಮತ್ತು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದ ನಂತರ ವ್ಯಾಸಂಗ ಮಾಡಿದ ಭಾಷೆಗಳು ಯಾವುದಿತ್ತು ಡಿಗ್ರಿನಲ್ಲಿ ಅದನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ. ಆಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಯಾವ್ಯಾವುದಿತ್ತು ನಿಮ್ಮದು, HEP ಇತ್ತೋ, CBZ ಇತ್ತೋ, ಕಾಮರ್ಸ್ ಇತ್ತೋ, ಯಾವುದಿತ್ತು ಅನ್ನೋಂಥದ್ದನ್ನು ಕೂಡ ಕ್ಲಿಯರಾಗಿ ಕೊಟ್ಬಿಡಿ. ಅದಾದಮೇಲೆ BE BTech ಮಾಡಿದ್ರೆ ನೀವು BE BTechನ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ನೀವು ಕಂಪ್ಯೂಟರ್ ಟೀಚರ್ ಆಗಿ BCAದವರಾಗಿದ್ರಿ, BSc CS ಅವರಾಗಿದ್ರಿ ಅಂತಂದರೆ ನಿಮ್ಗೆ 5ನೇ ಆಪ್ಷನ್ ಅಪ್ಲೈ ಆಗುತ್ತೆ. 4 ಮತ್ತು 5ನೇ ಆಪ್ಷನ್ ಕೇವಲ ಅದು ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಂತೆ. ಸೊ ಇನ್ನುಳಿದಂಥ ಕನ್ನಡ ಟೀಚರ್, ಇಂಗ್ಲೀಷ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ಮ್ಯಾಥ್ಸ್ ಟೀಚರ್ಗೆ ಸಂಬಂಧಪಟ್ಟಂತೆ ಬ್ಯಾಚುಲರ್ ಡಿಗ್ರಿವರೆಗೂ ಕೂಡ ನಮ್ಗೆ ಅವಕಾಶ ಇದೆ. ಸೊ BEನವರು ನೀವು ನಿಮ್ಮ ವಿಷಯದ ಅರ್ಹತೆಯನ್ನು ನೋಡಿಕೊಂಡು ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಆ್ಯಂಡ್ ಕೊನೆಯದಾಗಿ PGಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನಿಮ್ಮ PG ಯಾವುದಾಗಿರುತ್ತೆ ಆ PG ಡೀಟೇಲ್ಸನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಎಲ್ಲ ಎಜುಕೇಷನಲ್ ಡೀಟೇಲ್ಸ್ಗಳನ್ನು ಮೆನ್ಷನ್ ಮಾಡಿದ ನಂತರ ಪ್ರೊಫೆಷ್ನಲ್ ಎಜುಕೇಷನ್ ಅಂದರೆ BEdನ ಒಂದು ಡೀಟೇಲ್ಸನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ BEdನ ಡೀಟೇಲ್ಸನ್ನು ಆ್ಯಡ್ ಮಾಡಿದ ನಂತರ TETಗೆ ಸಂಬಂಧಪಟ್ಟಂಥ ವಿವರಗಳನ್ನು ಕೂಡ ನಾವಿಲ್ಲಿ ಕೊಡಬೇಕಾಗತ್ತೆ. ಸೊ ಅದಾದ ನಂತರ ಪೋಸ್ಟ್, ಯಾವ ಪೋಸ್ಟ್ಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅನ್ನುವಂಥ ವಿವರಗಳನ್ನು ಕೂಡ ಇಲ್ಲಿ ಕೊಡಬೇಕಾಗತ್ತೆ. ಆ್ಯಂಡ್ ದೆನ್ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿದ ನಂತರ ಡಿಕ್ಲರೇಷನ್ ಕೊಟ್ಟು ಪೇಮೆಂಟನ್ನು ಮಾಡಿದರೆ ನಮ್ಮ ಒಂದು ಅರ್ಜಿ ಸಲ್ಲಿಕೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಎರಡನ್ನು ಮಾತ್ರ ಅಪ್ಲೋಡ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ನಮ್ಮ BEd ಮಾರ್ಕ್ಸ್ ಕಾರ್ಡ್ ಇಲ್ಲ, ಇನ್ನೂ ಬಂದಿಲ್ಲ ಪಾಸಿಂಗ್ ಸರ್ಟಿಫಿಕೇಟ್, ನಾವು ಅಪ್ಲೋಡ್ ಮಾಡ್ಲಿಕ್ಕೆ ಬೇಕಾಗುತ್ತಾ ಏನು ಅನ್ನುವಂಥ ವರಿ ಮಾಡ್ಕೋಬೇಡಿ. ನೀವು ಅಪ್ಲೈ ಮಾಡಿ ಆಮೇಲೆ ನಿಮ್ಮದು ಸರ್ಟಿಫಿಕೇಟ್ ಇಲ್ಲ ಅಂದರೆ ತೊಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಯಾವುದೇ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇರ್ಬೋದು, ಅಂಕಪಟ್ಟಿಗಳ ನಂಬರ್ಸ್ ಇರ್ಬೋದು, ಜಸ್ಟ್ ನೀವು ಡೀಟೇಲ್ಸನ್ನು ಆ್ಯಡ್ ಮಾಡೋದಿದೆ, ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದನ್ನು ಹೇಳ್ತಾ, ಸೊ ಜಸ್ಟ್ ನಾನು ನಿಮಗೆ ಪ್ರೊಸೆಸ್ಸನ್ನು ತೋರಿಸಿದ್ದೀನಿ. ನೀವು ಪ್ರತಿಯೊಂದು ಡೀಟೇಲ್ಸನ್ನು ಸೇವ್ ಮಾಡಿದ ನಂತರ ಈಸಿಯಾಗಿ ಪ್ರತಿಯೊಂದು ಸ್ಟೆಪ್ಪನ್ನು ನೀವು ದಾಟ್ಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ. ನಾನಿನ್ನು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು, ಎಲ್ಲಿಗೆ ಅರ್ಜಿ ಸಲ್ಲಿಸಬೇಕು ಅನ್ನುವಂಥ ನಿರ್ಧಾರ ತಗೊಂಡಿಲ್ಲ ಆಗಿರೋದ್ರಿಂದ ನಾನು ಸಂಪೂರ್ಣವಾದ ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ತಾ ಇಲ್ಲ. ಬಟ್ ಆ್ಯಸ್ ಆಫ್ ನೌ ನಾನು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿಕೊಂಡು ನಂತರ ನಿಮಗೆ ಹೇಗೆ ಲಾಗಿನ್ ಮಾಡಿ ನೀವು ಕಂಪ್ಲೀಟ್ ಮಾಡಬೇಕು ಅನ್ನೋಂಥ ವಿವರಗಳನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ನೀವು ಪರ್ಸನಲ್ ಡೀಟೇಲ್ಸನ್ನು ಕಂಪ್ಲೀಟಾಗಿ ಎಂಟ್ರಿ ಮಾಡಿದ ನಂತರ ಸೇವ್ ಮಾಡಿ, ಅದಾದ ನಂತರ ರಿಸರ್ವೇಷನ್ನಿಗೆ ಹೋಗಿ ಆಮೇಲೆ ಅದನ್ನು ಡೀಟೇಲ್ಸನ್ನು ಸೇವ್ ಮಾಡಿ, ಸಬ್ಮಿಟ್ ಮಾಡಿ, ದೆನ್ ಎಜುಕೇಷನು, ಪ್ರೊಫೆಷ್ನಲ್ ಎಜುಕೇಷನ್ನು, TET ಪೋಸ್ಟು ಎಲ್ಲವನ್ನ ಸೇವ್ ಮಾಡ್ಕೊಂಡು ನಂತರ ನೀವು ಫೈನಲ್ ಸಬ್ಮಿಷನ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ಕುರಿತು ಸಂದೇಹಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.